ಎಲ್ಲವೂ ಕೂಡ ಓಪನ್ಗೆ ಮಾಡ್ತಾರೆ. ಯಾವುದೇ ಮುಚ್ಚುಮರೆ ಇಲ್ಲ. ಏನಿದೆ ವಸ್ತುಸ್ಥಿತಿ ಏನಿದೆ ಅದೆಲ್ಲವನ್ನು ಕೂಡ ಮನದಟ್ಟು ಮಾಡಿ ನಮ್ಮ ಕಾರ್ಯತಂತ್ರಗಳನ್ನು. ಪಿಂಚಣಿಗಾಗಿ ಮೇ 27ರಂದು ನಿವೃತ್ತ ನೌಕರರ ಪ್ರತಿಭಟನೆ. ನಂಜುಂಡೇಗೌಡ. ಕೇಂದ್ರ ಸರ್ಕಾರದ ಬೆಂಗಳೂರಿನ ಪಿಎಫ್ ಕಚೇರಿ ಎದುರು ಮೇ 27ರಂದು ಬೃಹತ್ ಮಟ್ಟದ ಪ್ರತಿಭಟನೆ ನಡೆಸಲು ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ನಡೆಸಲಾಗುವುದು ಎಂದು ಸಂಘದ ರಾಜ್ಯ ಅಧ್ಯಕ್ಷ ನಂಜುಂಡೇಗೌಡ ತಿಳಿಸಿದರು. ನಗರದ ಜಿಲ್ಲಾ ಕಂದಾಯ ಭವನದಲ್ಲಿ ಶನಿವಾರ ನಡೆದ ಮಾಸಿಕ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ನಿವೃತ್ತ ನೌಕರರ ರಾಜ್ಯ ಸಮಿತಿಯು ನಮ್ಮ ನ್ಯಾಯಯುತವಾದ ಬೇಡಿಕೆಗಳ ಈಡೇರಿಕೆಗಾಗಿ 15 ತಿಂಗಳಿನಿಂದ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬರುತ್ತಿದ್ದೇವೆ. ಮುಂದುವರೆದ ಭಾಗವಾಗಿ ಇದೇ ಮೇ ತಿಂಗಳ 27ರಂದು ಮಾಡು ಇಲ್ಲವೇ ಮಡಿ ಎಂಬ ಹೋರಾಟ ರೂಪಿಸಲಾಗಿದೆ. ಜಿಲ್ಲೆಯಲ್ಲಿ ಹೆಚ್ಚಿನ ನಿವೃತ್ತ ನೌಕರರು ಈ ಹೋರಾಟದಲ್ಲಿ ಭಾಗಿಯಾಗಿ ಪ್ರತಿಭಟನೆ ದಾಖಲಿಸುವ ಮೂಲಕ ನಮ್ಮ ಹಕ್ಕುಗಳನ್ನು ಪಡೆಯಬೇಕಿದೆ ಎಂದು ಕರೆ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಅವರ ತಳೆದಿರ್ತಕ್ಕಂಥ ಧೋರಣೆ ಏನಿದೆ ಅದು ಖಂಡಿತ ಕಾರ್ಮಿಕ ವಿರೋಧಿ ಧೋರಣೆ. ಅವರು ನಿವೃತ್ತ ನೌಕರರ ಬಗ್ಗೆ ಅವರಿಗೆ ಕಿಂಚಿತ್ತೂ ಇದಿಲ್ಲ. ಸರ್ಕಾರ ಒಂದು ಕಮಿಟಿನ ರಚನೆ ಮಾಡಿ ಎಲ್ಲ ಅಧ್ಯಯನ ಮಾಡಿ ಸಂಕಷ್ಟಗಳ ಬಗ್ಗೆ ತಿಳ್ಕೊಂಡು ನಮ್ಮ ಬೇಡಿಕೆಯನ್ನು ಈಡೇರಲಿಕ್ಕೆ ಅವಕಾಶ ಇದೆ. ಆದರೆ ಕೇಂದ್ರ ಸರ್ಕಾರದ ಧೋರಣೆ ಏನಿದೆ ಅದು ನಿವೃತ್ತರ ಪಾಲಿಗೆ ಒಂದು ಕಳಂಕ. ಅದು ಅವರ ನಿವೃತ್ತರನ್ನು ನಿರ್ಲಕ್ಷಿಸಿದ್ದಾರೆ. ಆ ರೀತಿ ಅವರ ವರ್ತನೆಯನ್ನು ನಾವು ಈ ಒಂದು ಎಲ್ಲ ಒಂದು ಪ್ರತಿಭಟನಾ ಸಭೆಯಲ್ಲಿ ನಮ್ಮ ಮೀಟಿಂಗ್ನಲ್ಲಿ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ ಸ್ನೇಹಿತರೆ. ನ್ಯಾಯಾಲಯದ ಹೋರಾಟಕ್ಕೂ ಕೂಡ ಈ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರ ಮನ್ನಣೆ ಕೊಡ್ತಾ ಇಲ್ಲ. ಅವರು ವಿವಾದಾತ್ಮಕ ಸುತ್ತೋಲೆಗಳನ್ನು ಹೊರಡಿಸ್ತಾ ಕಾಲ ತಳ್ತಾ ಇದ್ದಾರೆ. ನಿವೃತ್ತ ನೌಕರರನ್ನ ನಿರ್ಲಕ್ಷಿಸ್ತಾ ಇದ್ದಾರೆ. ಉದ್ದೇಶಪೂರ್ವಕವಾಗಿ ಡಿಲೇ ಮಾಡ್ತಾ ಇದ್ದಾರೆ. ನಿವೃತ್ತ ನೌಕರರು ವಯಸ್ಸಾಗಿ ಅವರ ತಲೆಗಳು ಉರುಳಿ ಹೋಗಲಿ ಅಂತ ಕಾಯ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಸ್ನೇಹಿತರೆ ಹೇಳ್ಬೇಕು ಅಂತ ಅಂದ್ರೆ ಅವರ ಏನು ಒಂದು ಈ ಕೃತ್ಯ ಇದೆ ಆ ಕೃತ್ಯ ನಿವೃತ್ತರ ಪಾಲಿಗೆ ಒಂದು ಮಾರಕವಾಗಿದೆ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮೇಲೂರು ಅಮರ್ ಮಾತನಾಡಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ನಿಯಮ ಜಾರಿಯಲ್ಲಿದ್ದರೂ ಸಾರಿಗೆ ಇಲಾಖೆಯಲ್ಲಿ ಮೇಲಾಧಿಕಾರಿಗಳಿಂದ ನಿರಂತರವಾಗಿ ಚಾಲಕ, ನಿರ್ವಾಹಕ, ಮೆಕ್ಯಾನಿಕ್ ಸೇರಿ ಇತರ ಸಿಬ್ಬಂದಿಯನ್ನು ಶೋಷಣೆ ಮಾಡುತ್ತಿದ್ದಾರೆ. ಇಲಾಖೆಗೆ ಘನತೆ, ಗೌರವ ತಂದುಕೊಡುವ ಕಾರ್ಮಿಕ ವಯೋಸಹಜ ಕಾಯಿಲೆ ಅಥವಾ ಅನಾರೋಗ್ಯಕ್ಕೆ ತುತ್ತಾಗಿ ಮರಣ ಹೊಂದಿದರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕನಿಷ್ಠ ಮೃತ ಹೊಂದಿದ ವ್ಯಕ್ತಿಗಳ ಮನೆಗೆ ಹೋಗಿ ಸಾಂತ್ವನ ಹೇಳುವ ಕೆಲಸವಾಗಲಿ, ಒಂದು ಹೂವಿನ ಹಾರ ಹಾಕಿ ಗೌರವ ಸೂಚಿಸುವ ಕೆಲಸವನ್ನು ಕೂಡ ಮಾಡದಿರುವುದು ನಾಚಿಕೆಗೇಡಿನ ಸಂಗತಿ. ದೇಹದಲ್ಲಿ ಶಕ್ತಿ ಇದ್ದಾಗ ದುಡಿಸಿಕೊಳ್ಳುವ ಇಲಾಖೆ ಸತ್ತಾಗ ಅಗೌರವದಿಂದ ನಡೆಸಿಕೊಳ್ಳುತ್ತಿರುವುದು ತರವಲ್ಲ ಎಂದು ಖಂಡಿಸಿದರು. ಯಾವುದೇ ವ್ಯತ್ಯಾಸ ಇಲ್ಲ. ಎಲ್ಲ ನಿವೃತ್ತರಿಗೂ ಕೂಡ ನೀವು ಪಿಂಚಣಿ ನೀಡಿ ಅಂತ ಹೇಳಿ ಅವರು ಎಲ್ಲವೂ ಕೂಡ ಓಪನ್ಗೆ ಮಾಡ್ತಾರೆ. ಯಾವುದೇ ಮುಚ್ಚುಮರೆ ಇಲ್ಲ. ಏನಿದೆ ವಸ್ತುಸ್ಥಿತಿ ಏನಿದೆ ಅದೆಲ್ಲವನ್ನು ಕೂಡ ಮನದಟ್ಟು ಮಾಡಿ ನಮ್ಮ ಕಾರ್ಯತಂತ್ರಗಳನ್ನು ನಾವು ಕೊಟ್ಟಿರೋದು 541 1950 ಯಾವಾಗ 2014 ನಂತರ ಆ ಸುತ್ತೋಲೆಯನ್ನು ಪ್ರಶ್ನೆ ಮಾಡಿದ್ರು. ಅದರಲ್ಲಿ ಏನು ಹೇಳಿದ್ರು ಅಂತಂದ್ರೆ ನಾನ್ ಎಕ್ಸೆಪ್ಟೆಡ್ ಮತ್ತೆ ಯಾರ್ಯಾರು ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಸುಧೀರ್ ಕುಮಾರ್ 2000 ಎಂಪ್ಲಾಯೀಸ್ ಸ್ವಲ್ಪ ಗೊಂದಲ ಇದೆ, ಅದನ್ನ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಅವರಲ್ಲಿ ಕೋರ್ತಾ ಇದ್ದೀನಿ. 27ರಂದು ಬೆಂಗಳೂರಿನಲ್ಲಿ ಪಿಎಫ್ ಕಚೇರಿ ಆವರಣದಲ್ಲಿ ನಡೆಯುತ್ತಿರುವ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಜಿಲ್ಲೆಯಿಂದ 50 ಮಂದಿ ಸಂಘದ ಪದಾಧಿಕಾರಿಗಳು ಭಾಗಿಯಾಗಿ ಕೇಂದ್ರ ಸಮಿತಿಯ ಜೊತೆಗೂಡಿ ನಮ್ಮ ನ್ಯಾಯಯುತ ಬೇಡಿಕೆಗೆ ಈಡೇರಿಕೆಗೆ ಒತ್ತಾಯಿಸಲಾಗುವುದು ಎಂದು ಹೇಳಿದರು. ನಾನು ಮೆಕ್ಯಾನಿಕ್ ಆಗಿ ಸುಮಾರು ಒಂದು 32 ವರ್ಷ ಭಾಳ ಕಷ್ಟಪಟ್ಟು ಏನು ಈ ಅಧಿಕಾರಿಗಳ ಕಿರುಕುಳದಿಂದ ಜೈಲು, ಕ್ರಿಮಿನಲ್ ಕೇಸುಗಳು ಇವೆಲ್ಲ ಅನುಭವಿಸಿ ಕೂಡ ನಾನು ಕೊನೆಗೆ ಭಾಳ ಕಷ್ಟಪಟ್ಟು ಭಾಳ ಪ್ರಯಾಸಪಟ್ಟು 32 ವರ್ಷ ಸರ್ವಿಸ್ ಮಾಡಿ ಸಂಸ್ಥೆಯಿಂದ ಆಚೆ ಬಂದಿದ್ದೀನಿ. ನಮ್ಮ ನೌಕರು ಎಲ್ಲರೂ ಕೂಡ 35 ವರ್ಷ 40 ವರ್ಷ ಮುಂದಿರೋರಿದ್ದಾರೆ. ಇವತ್ತು ಅನೇಕ ಜನ ಕಟ್ಟಿಗೆ ಮಾಡ್ತಾ ಇದ್ದಾರೆ ಸರ್. 80-82 ವಯಸ್ಸು ಇದೆ. ನಾವು ಯಾರಾದರೂ ಮಧ್ಯಮರು ಬಂದರೆ ನಾನು ಅದನ್ನು ಪ್ರೂವ್ ಮಾಡಿ ತೋರಿಸ್ತೀನಿ. ಹಳೆ ಸೈಕಲಲ್ಲಿ ಪಾಪ ಜಯರಾಜ್ ಅಂದ್ಬಿಟ್ಟು ಮೆಕ್ಯಾನಿಕ್ ಅಂತ ಒರಿಜಿನಲ್ ವೆಹಿಕಲ್ ಅಂತ ಕೇಂದ್ರ ಕಚೇರಿ ಆದೇಶ ಅವರು ಅಂಥವರು ಕೂಡ ಇವತ್ತು 82-83 ವರ್ಷ ಆಗಿದ್ರು ಕೂಡ ಕಟ್ಟಿಗೆ ಹೊರ್ತಾ ಇದ್ದಾರೆ. ಮಾಸಿಕ ಸಭೆಯಲ್ಲಿ ರಾಜ್ಯ ಸಮಿತಿಯ ಸುಬ್ಬಣ್ಣ, ಕೃಷ್ಣಪ್ಪ, ಡೋಲಪ್ಪ, ಜಿಲ್ಲಾ ಸಮಿತಿಯ ಸೊಣ್ಣಪ್ಪ,
ಶ್ರೀನಿವಾಸ ನಾಯ್ಡು, ಜಿವಿ ಆಂಜನಪ್ಪ, ಸದಸ್ಯರಾದ ಸತ್ಯನಾರಾಯಣ, ನಾರಾಯಣಸ್ವಾಮಿ, ಸುದರ್ಶನಾಚಾರಿ ಸೇರಿದಂತೆ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ ಹಾಗೂ ಬಾಗೇಪಲ್ಲಿ, ಗೌರಿಬಿದನೂರು ಘಟಕಗಳ ಸಂಘದ ಪದಾಧಿಕಾರಿಗಳು ಇದ್ದರು.